ಏನೂ ಆಗಿಲ್ಲ, ಒಂಚೂರು ಮೈ ಸುಡ್ತೈತೆ ಅಷ್ಟೇ. ಬೆಂಕಿ, ಬೆಂಕಿ, ಅಕ್ಕ ಕರೀತವ್ರೆ ತಾನೆ. ಸೀರೆ ಏನು ಸಾಹೇಬ್ರೆ, ರಾತ್ರಿ ಮಾವನ ಹತ್ರ ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಿರೋ ಹಾಗಿತ್ತು. ಏನಿಲ್ಲ ಬಿಡು. ಅದು ಹೇಗೋ ಬಿಡೋದಕ್ಕಾಗುತ್ತೆ? ಮೊದಲೇ ನೀನು ಮಾವನ ಹತ್ರ ಮಾತಾಡೋದು ಕಮ್ಮಿ, ಅಂಥದ್ರಲ್ಲಿ ನೀನು ಮಾವನ ಹತ್ರ ಅಷ್ಟೊತ್ತು ಮಾತಾಡಿದ್ಯಾ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯ ಇದೆ ಅಂತ ನನಗೆ ಗೊತ್ತಾಯ್ತು. ಏನು ವಿಷಯ ಅಂತ ಹೇಳು. ಅದೇ ಮದುವೆ ವಿಷಯ ಮಾತಾಡ್ತಿದ್ವಿ. ಏನು ಮದುವೆ ವಿಷಯನಾ? ಯಾರ ಮದುವೆ ವಿಷಯ? ಎಲ್ಲ ಗೊತ್ತಿದ್ರು ಏನು ಗೊತ್ತಿರೋ ಥರ ಆಡ್ಬೇಡತ್ತ ನಾವು. ಆ ಕಡೆ ಅವರು ಅರ್ಥ ಮಾಡ್ಕೋತಿಲ್ಲ, ಇಲ್ಲಿ ನೀನು ಅರ್ಥ ಮಾಡ್ಕೋತಿಲ್ಲ. ಅಲ್ಲ ಕಣೋ, ನಿನಗೆ ನನ್ನ ಮದುವೆ ಆಗೋದಕ್ಕೆ ಏನೋ ದಾಡಿ? ನಾನು ನೋಡೋದಕ್ಕೆ ಚೆನ್ನಾಗಿಲ್ವಾ? ತನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಷ್ಟು ದಿನ ನಿನ್ನನ್ನು ಆ ದೃಷ್ಟಿಲಿ ನಾನು ಯಾವತ್ತೂ ನೋಡಿಲ್ಲ, ಅರ್ಥ ಮಾಡ್ಕೋ. ದೃಷ್ಟಿಯಲ್ಲಿ ನೋಡಿಲ್ಲ ಅಂದರೆ ಏನಾಯಿತು? ಈಗ ನೋಡು, ದೃಷ್ಟಿ ಬದಲಾದರೆ ದೃಷ್ಟಿಕೋನೂ ಬದಲಾಗುತ್ತಲ್ವಾ? ಅಪ್ಪನೂ ಹೀಗೆ ಹೇಳಿದ್ರು, ಆದರೆ ಅದು ನನ್ನಿಂದ ಆಗಲ್ಲ. ನನ್ನ ಪರಿಸ್ಥಿತಿ ಏನು ಅಂತ ನಿನಗೆ ಗೊತ್ತಿದ್ರು ಹೀಗೆಲ್ಲ ಮಾತಾಡೋಕ್ಕೆ ಮನಸ್ಸು ಹೇಗೆ ಬರುತ್ತೆ ನಿನಗೆ? ಸರಿ ಸರಿ, ಆಯಿತು ಆಯಿತು. ಈಗ ನೀನು ಸಿಟ್ಟು ಮಾಡ್ಕೋಬೇಡ. ಈಗ ನಿನ್ನ ಪ್ರಾಬ್ಲಮ್ಗೆ ನಾನೇ ಒಂದು ಸೊಲ್ಯೂಷನ್ ಹುಡ್ಕೊಡ್ತೀನಿ. ನೀನು ನಾನು ಹೇಳ್ದಾಗ ಮಾಡಿದರೆ ನಿನಗೆ ನನ್ನ ಮೇಲೆ ಪ್ರೀತಿ ಹುಟ್ಬೋದೇನೋ? ತನು ಸುಮ್ಮನೆ ತಲಾಟೆ ಮಾಡಬೇಡ. ನೀನು ಏನೇ ಮಾಡಿದ್ರು ನಿನ್ನ ಮೇಲಿರೋ ಭಾವನೆ ನನಗೆ ಯಾವತ್ತೂ ಬದಲಾಗಲ್ಲ. ವಿಷಯ ಹೇಳೋಕ್ಕೂ ಮುಂಚೆ ಆಗಲ್ಲ ಅಂತ ಹೇಳಬೇಡ ವಿಶ್ವ. ಮೊದಲು ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊ. ಈಗ ನಾನೇ ಜಾನ್ವಿ ಅಂತ ಅಂದ್ಕೊ. ಜಾನ್ವಿ ಬಗ್ಗೆ ಹೇಳು. ಅವಳು ನೋಡೋದಕ್ಕೆ ಹೇಗಿದ್ಲು, ಅವಳ ಗುಣಗಳೇನು, ಅವಳು ನಿನ್ನ ಹತ್ರ ಹೇಗೆ ನಡ್ಕೋತಾ ಇದ್ಲು, ಅದೇ ರೀತಿ ನಾನು ಇರೋದಕ್ಕೆ ಟ್ರೈ ಮಾಡ್ತೀನಿ. ಆಗ ನಿನಗೆ ನನ್ನ ಕಂಡ್ರೆ ಇಷ್ಟ ಆಗ್ಬೋದು. ಹೇಗಿದೆ ಐಡಿಯಾ? ಇದೇ ಬೇಡ ಅಂತ ಹೇಳೋದು. ಜಾನು ಯಾವತ್ತಿದ್ರು ಜಾನುನೇ. ನೀನು ಯಾವತ್ತೂ ಜಾನು ಆಗಕ್ಕೆ ಸಾಧ್ಯ ಇಲ್ಲ. ನೀನು ಮಾತ್ರ ಅಲ್ಲ, ಯಾರು ಜಾನು ಆಗಕ್ಕೆ ಸಾಧ್ಯ ಇಲ್ಲ. ಮನ್ಸು ಮಾಡಿದ್ರೆ ಎಲ್ಲನೂ ಆಗುತ್ತೆ.
ಹಾಗಂತ ನಾನು ಹೇಳಿದ್ದೀನಿ ನೀನು ಸೀರಿಯಸ್ ಆಗಿ ತಗೋಬೇಡ. ಹಾಗಾದರೂ ಅವಳ ಬಗ್ಗೆ ತಿಳ್ಕೊಬೋದೇನೋ ಅಂತ ಕೇಳಿದೆ ಅಷ್ಟೆ. ವಿಶ್ವ, ನೀನು ಜಾನ್ವಿನ ಮೊದಲು ಎಲ್ಲಿ ಮೀಟ್ ಮಾಡಿದ್ದು? ನಿನಗೆ ಯಾಕೆ ಅವಳು ಕಂಡ್ರೆ ಅಷ್ಟೊಂದು ಇಷ್ಟ? ಅವಳ ಮೇಲೆ ನಿನಗೆ ಹೇಗೆ ಪ್ರೀತಿ ಹುಟ್ಟು? ಇದೆಲ್ಲ ನಂಗೊಂಚೂರು ಹೇಳೋ. ಬೇಡ ತನೋ, ಅದೆಲ್ಲ ಮುಗ್ದೋಗಿರೋ ಕತೆ. ಅವಳಿಗೆ ಇವಾಗ ಮದುವೆ ಆಗಿದೆ, ಗಂಡನ ಜೊತೆ ಸುಖವಾಗಿದ್ದಾಳೆ, ಅಷ್ಟು ಸಾಕಲ್ವಾ? ಅವಳೇ ಮದುವೆ ಆಗಿ ಸುಖವಾಗಿದ್ದಾಳೆ ಅಂದಮೇಲೆ ನೀನು ಅವಳ ಯೋಚನೆಯಲ್ಲಿ ಯಾಕೋ ನಿನ್ನ ಲೈಫನ್ನು ಹಾಳು ಮಾಡ್ಕೋತಿದ್ಯಾ? ನೀನು ನನ್ನ ಜೊತೆ ಮದುವೆಯಾಗಿ ಸಂತೋಷವಾಗಿರ್ಬೋದಲ್ವಾ? ಹಾಗಂತ ನೀನು ಈಗಲೇ ಮದುವೆ ಆಗ್ಬೇಕಂತ ನಾನು ಹೇಳ್ತಿಲ್ಲ ವಿಶ್ವ. ಟೈಮ್ ತಗೋ. ನಿನಗೋಸ್ಕರ ನಾನು ಎಷ್ಟು ವರ್ಷ ಬೇಕಿದ್ರೂ ಕಾಯ್ತೀನಿ. ಮೊದಲು ನಿನ್ನ ಮನಸ್ಸಲ್ಲಿ ನಾನು ನಿನ್ನ ಫ್ರೆಂಡ್ ಅನ್ನೋದನ್ನು ಕಿತ್ತು ಬಿಸಾಕು. ಆ ಜಾಗದಲ್ಲಿ ನಾನು ನಿನ್ನ ಗರ್ಲ್ ಫ್ರೆಂಡ್ ಅಂದ್ಕೋ. ಆ ಆ್ಯಂಗಲಿಂದ ಆದರೂ ನೋಡಿದರೆ ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಬೋದು. ಬಿಸಿ ನೀರು, ಬಿಸಿ. ನಿಧಾನ. ಪಾಪ, ಆ ದೇವರು ಇವನ ಹತ್ರ ಮಾತು ಕಿತ್ಕೊಂಡು ಪ್ರೀತಿ ಕೊಟ್ಟಿದ್ದಾನೆ. ಅದಕ್ಕೆ ಎಲ್ಲಾರನ್ನೂ ಪ್ರೀತಿಸ್ತಾ ಜೀವನ ಕಳೀತಾ ಇದ್ದಾನೆ. ಒಳ್ಳೇದು ಮಾಡಪ್ಪ ದೇವ್ರೆ. ಕೊಡು. ನಾನೇನು ಚಿಕ್ಕ ಹುಡುಗಿನಾ? ನಾನೇ ತಿಂತೀನಿ. ಸರಿ, ಆದರೆ ಅವಂಗೆ ನಂಗೆ ಜ್ವರ ಬಂದೈತೆ ಅಂತ ಹೇಳ್ಬೇಡ. ವೆಂಕಿ, ಚಲುವಿಗೆ ಜ್ವರ ಹೇಗಿದೆ? ಕುಡಿಯೋದಕ್ಕೆ ಬಿಸಿ ನೀರು ಕೊಡಬೇಕಾ? ನಾನು ಕೊಡ್ತೀನಿ. ವೆಂಕಿ, ನೀನು ನಿನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋತಾ ಇದೆಯಾ? ನೀನು ನೋಡಿದ್ರೆ ಖುಷಿಯಾಗುತ್ತೆ. ಕೆಲಸ ಮಾಡೋಷ್ಟು ಕೆಲಸನ ಮಾತು ಮಾಡಲ್ಲ ಅಂತ ಹೇಳ್ತಾರೆ.
ದೇವರು ನಿನ್ನಿಂದ ಮಾತು ಕಿತ್ಕೊಂಡಿರ್ಬೋದು, ಆದರೆ ನಿನಗೆ ಪ್ರೀತಿಸೋ ಹೃದಯನ ಕೊಟ್ಟಿದ್ದಾನೆ. ಕಟ್ಕೊಂಡಿರೋ ಹೆಂಡ್ತಿನ ಕಾಳಜಿಯಿಂದ ನೋಡ್ಕೋಬೇಕು ಅನ್ನೋ ದೊಡ್ಡತನ ಕೊಟ್ಟಿದ್ದಾನೆ. ಅಷ್ಟು ಸಾಕು. ಪರವಾಗಿಲ್ಲ ಬಿಡು, ನೀನು ಹೋಗು, ನಾನು ನೋಡ್ಕೋತೀನಿ. ಮಾತಾಡೋ ಎಷ್ಟೋ ಜನಕ್ಕೆ ಅರ್ಥನೇ ಆಗದಿರೋ ಎಷ್ಟೋ ವಿಷಯಗಳನ್ನು ನೀನು ತಿಳ್ಕೊಂಡಿದ್ಯಾ, ಅಳವಡಿಸ್ಕೊಂಡು ಬದುಕ್ತಾ ಇದೆಯಾ ವೆಂಕಿ. ನಿನ್ನಂಥ ಮಗನ ಪಡೆಯೋದಕ್ಕೆ ಅತ್ತೆ ಮಾವ ಪುಣ್ಯ ಮಾಡಿದ್ರು. ಅಣ್ಣ ಹೇಗಿದ್ಯಾ? ನೀನು ದೇವಸ್ಥಾನಕ್ಕೆ ಹೊರಟ್ಯಾ? ಒಬ್ಬನೇ ಹೋಗ್ತಿದ್ಯಾ? ಅದಕ್ಕೆ ಎಲ್ಲಿ? ಅಯ್ಯೋ, ಜ್ವರ ಬಂದಿದ್ಯಾ? ಮಾತ್ರೆ ಕೊಟ್ಯಾ? ಅಣ್ಣ, ಮನೇಲಿ ಎಲ್ರೂ ಹೇಗಿದ್ದಾರೆ? ಅಣ್ಣ, ಎಲ್ರೂ ನನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ಅಣ್ಣ, ಖುಷಿ ಹೇಗಿದ್ದಾಳೆ? ಸ್ಕೂಲಿಗೆ ಹೋಗಿದ್ದಾಳ? ನೀವೆಲ್ರೂ ಇರುವಾಗ ನಾನು ಯಾಕೆ ಚಿಂತೆ ಮಾಡ್ಬೇಕು ಹೇಳೋಣ? ಆದರೂ ಇಷ್ಟು ದಿನ ಅವಳು ನನ್ನ ಜೊತೆನೇ ಇದ್ಲಲ್ಲ, ಅದಕ್ಕೆ ಯಾಕೋ ಮನ್ಸಿಗೆ ಸಂಕಟ ಆಗ್ತಿದೆ. ಹೋಗ್ಲಿ ಬಿಡು ಅಣ್ಣ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ ಆಯ್ತಾ? ಅಯ್ಯೋ ಬೇಡ ಅಣ್ಣ. ಬರ್ತೀನಿ.
ಯಾಕೋ ಸೀನಾ ಕೆಲ್ಸಕ್ಕೆ ಹೋಗದೆ ಹಾಗೆ ಕೂತ್ಬಿಟ್ಟಿದ್ದೆಲ್ಲಮ್ಮ. ಮನೇಲಿ ಈ ಥರ ಪರಿಸ್ಥಿತಿ ಇಟ್ಕೊಂಡು ಏನಂತ ಕೆಲ್ಸಕ್ಕೆ ಹೋಗ್ಲಮ್ಮ. ಕೆಲ್ಸಕ್ಕೆ ಹೋದ್ರೂ ತಲೆ ಎಲ್ಲ ಬರೀ ಮನೆ ಕಡೆನೇ ಯೋಚಿಸ್ತಾ ಇರುತ್ತೆ. ಹಾಗಂತ ಕೂತ್ಕೊಂಡಿರೋದಕ್ಕಾಗುತ್ತೇನೋ? ಕೆಲ್ಸಕ್ಕೆ ಹೋದ್ರೆ ನಿನ್ನ ಮನಸ್ಸಿಗೂ ಸಮಾಧಾನ ಕಡೋ. ನಾಳೆಯಿಂದ ಹೋಗ್ತೀನಿ. ಜಾನು ಯಾಕೋ ಬರಲಿಲ್ಲ? ನೆನ್ನೆನೆ ವೀಣಾ ಬರ್ತಾಳೆ ಅಂತ ಹೇಳಿದ್ಲು. ನೀನಾದರೂ ಸ್ವಲ್ಪ ಫೋನ್ ಮಾಡು ಮಗ. ಅಮ್ಮ ಅವ್ರಿಗೆಲ್ಲ ಯಾಕೆ ತೊಂದರೆ ಕೊಡಬೇಕು? ಅವ್ರಿಗೂ ಜೀವನ ಅಂತ ಇರುತ್ತಲ್ಲ, ಯಾವಾಗ ಬಿಡುವಾಗುತ್ತೆ ಅವಾಗ ಬರಲಿ ಬಿಡು. ಹಾಗಲ್ಲ ಕಣೋ, ಭಾವ ನನಗೆ ಹೀಗೆಲ್ಲ ಆಗಿದೆ ಅಂದರೆ ಜಾನು ಸುಮ್ಮನಿರೋಳಲ್ಲ. ಅವರಿಬ್ಬರು ತುಂಬ ಹಚ್ಕೊಂಡಿದ್ದಾರೆ ನೋಡೋ. ಜಾನು ಮನೇಲಿದ್ರೆ ಎಲ್ಲರೂ ನಗ್ನಗ್ತಾ ಇರ್ತಾಳೆ ಕಣೋ. ಅವಳು ಬಂದರೆ ವಾತಾವರಣನೂ ಸರಿ ಹೋಗುತ್ತೆ. ಫೋನ್ ಮಾಡಿ ಬರೋದಕ್ಕೆ ಹೇಳ. ಫೋನ್ ಮಾಡಪ್ಪ. ಆಯ್ತಮ್ಮ, ಮಾಡ್ತೀನಿ. ಎಲ್ಲಮ್ಮ ಆ ಹುಡುಗಿ ಕಾಣ್ತಾ ಇಲ್ಲ, ಎತ್ತಾಗೋದ್ಲು? ಗೊತ್ತಿಲ್ಲ, ಬೆಳಿಗ್ಗೆನೇ ಹೋದ್ಲು. ಬೆಳಿಗ್ಗೆನೆ ಹೊಂಟೋದ್ಲೆ? ಅವಳನ್ನ ಮಾತಾಡಿಸಿ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳೋಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಕೇಳಿಲ್ಲ ಎಲ್ಲಿ ಹೋಗ್ತಾ ಇದೆಯಾ ಅಂತ. ಈ ಮನೆಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಬಿಟ್ಟವ್ರೆಲ್ಲ. ಎಲ್ಲ ಅವ್ರವ್ರು ಇಷ್ಟ ಬಂದಂಗೆ ನಡ್ಸ್ಕೊತಾವ್ರೆ. ಅದು ಯಾವ ಗಳಿಗೆಯಲ್ಲಿ ನನ್ನ ಮಗನ ಮದುವೆ ಮಾಡ್ಕೊಂಡು ಮನೆಗೆ ಬಂದ್ಲು. ಅವನ ಭವಿಷ್ಯನೇ ಹಾಳಾಗೋಯ್ತು. ಸುಮ್ಕೆ ರಮಿ ಸಾಕು. ನಿನ್ನ ಮಗನೇ ನೆಟ್ಗಿಲ್ದಿರೋವಾಗ ಯಾರಿಗೇನಂತ ಏನು ಪ್ರಯತ್ನ ಹೇಳೋ? ಉಣ್ಣೋರು ಗೊತ್ತಿರಬೇಕು ಅನ್ನ ಯಾವುದು ಮಣ್ಣು ಯಾವುದು ಅಂತ. ಇಕ್ಕವ್ರಿಗೇನಂತೆ ಬೇಕು ಅಂತಲೇ ಮಣ್ಣು ಕಸ ಕಡ್ಡಿ ಎಲ್ಲ ಇಕ್ತಾರೆ. ಇಕ್ಕವ್ರಲ್ಲ ಅಂತ ಕಣ್ಣು ಮುಚ್ಕೊಂಡು ಉಣ್ಕೊಂಡ್ಬಿಟ್ರೆ ದಡ್ರು ಅಂತ ರಾಟೆಯ. ಈಗ ನಿನ್ನ ಮಗ ಮಾಡ್ಕೊಂಬಂದು ನಿಂತಿರೋದು ಅದನ್ನೇ. ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಬಂದು ನಿಂತ್ಕೊಂಬಿಟ್ಟ ಬಡ್ಡಿ ಐದ. ಈಗ ಯಾರಿಗೇನಂತ ಏನು ಪ್ರಯತ್ನ ಹೇಳೋ? ಹೋಗಿರೋ ಮಾನ ಮರವಾದಿ ಬಂದತೆ. ಹೋಗು, ಹೋಗಿ ಏನಾದರೂ ಕ್ಯಾಮೆ ಇದೆ ನೋಡ್ಕೊ ಹೋಗಿ ನೀನು. ನಾನೇನು ಅನ್ಕೊಂಡಿದ್ನೋ ಅದೆಲ್ಲ ಹಾಗೇ ಆಗ್ತಿದೆ. ಇನ್ನು ಸಿದ್ದು ರಾಜಕೀಯ ಭವಿಷ್ಯ ಅಷ್ಟೆ. ಪಾಪ ನಮ್ಮ ಸಿದ್ದುಗೆ ಅದು ಏನು ಕೇಳ್ಗಾಲ ಬಂತೋ ಏನೋ, ಹಾಲ್ನಂತ ಬದುಕಿಗೆ ಉಳಿ ಹಿಂಡ್ಕೊಂಡು ಇಸ ಮಾಡ್ಕೊಬಿಟ್ಟ. ಅವನು ಮೊದ್ಲಂಗಿರ್ಲಿಲ್ಲ ಕಣೋ. ಆ ಮನೆಯವರು ಅದೇನು ಮೋಡಿ ಮಾಡಿದ್ದಾರೆ ಏನೋ. ಓ, ಇವನಿಗೆ ಬುದ್ಧಿ ಬೇಡವೇನವ? ಅಲ್ಲ, ಎಂಥ ಟೈಮಲ್ಲಿ ಸತ್ಯ ಬಾಯಿ ಬಿಟ್ಬಿಟ್ಟ, ಸಮಾವೇಶ ಹಾಳು ಮಾಡ್ಬಿಟ್ಟ. ಇವ್ರು ಸರಿಯಾಗಿ ಬುದ್ಧಿ ಕಲಿತು ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ರೆ ಅವನು ಮಾಡಿರೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಥು.
ಏನಣ್ಣ? ಓಹ್, ಯಾಕೆ ಮನೆಗೆ ಬರಲಿಲ್ಲ ಅಂತ ಕೇಳ್ತಿದ್ಯಾ? ಅದು ಅವರಿಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಅದೆಲ್ಲ ಮುಗಿದ್ಮೇಲೆ ಬೇಗ ಬರ್ತೀನಿ. ಹಾಂ, ಬರ್ತೀನಣ್ಣ. ಅದು ಹೊರಗಡೆ ಗಾರ್ಡನ್ನಲ್ಲಿ ಹೂ ಕೀಳುವಾಗ ಚುಚ್ಕೊಂಡ್ಬಿಡ್ತು. ಹಚ್ಕೋತೀನಿ. ಸರಿ, ನಾನು ಆಮೇಲೆ ಮಾಡಲಾ? ಹಾಂ, ಆಮೇಲೆ ಮಾಡ್ತೀನಿ. ಬಾಯ್.